ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧ. ಯಾರು ಜ್ಯೋತಿ ಅಕ್ಕ? ನಾನು ಜ್ಯೋತಿ ಅಣ್ಣಕ್ಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಮತ್ತೆ ಕೋಟೆಗೆ ಬಂದಿದ್ದೀವಿ. ಇವತ್ತು ಕೋತಿರಾಜ್ ಅವ್ರನ್ನ ಮೀಟ್ ಮಾಡೋದಕ್ಕೆ. ತುಂಬಾ ದಿನದಿಂದ ತೇಜು ಹೇಳ್ತಾ ಇದ್ಲು ಕೋತಿರಾಜ್ ಅವ್ರನ್ನ ಮೀಟ್ ಮಾಡಿಸು ಅಂತ. ನಾನು ಯಾವತ್ತೂ ನೋಡಿರ್ಲಿಲ್ಲ, ಅದಕ್ಕೆ ಯಾವ ಥರ ಹತ್ತುತ್ತಾರೆ ಅಂತ ನೋಡ್ತಾ ಇದ್ರು ವಿಡಿಯೋದಲ್ಲಿ. ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ, ಮೀಟ್ ಮಾಡ್ಬೇಕಂತ ಅದಕ್ಕೆ ಬಂದಿದ್ವಿ ಇವತ್ತು. ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀವಿ. ಬಾ ಹೋಗೋಣ, ಬಾ ಮೀಟ್ ಮಾಡಿಸ್ತೀನಿ. ಸರಿ, ನಡಿ ಹೋಗೋಣ. ತೇಜು ಇಲ್ಲಿ ಬಂದಿದ ತಕ್ಷಣ ಸುಸ್ತಾಗ್ಬಿಡ್ತೀನಿ. ಹೌದಾ? ಯಾಕೆ? ಸ್ವೆಟ್ ಆಗ್ತಕ್ಕಲ್ಲ. ಏನು ಎರಡನೇ ಟೈಮ್ ಹತ್ತುತ್ತಾ ಇದ್ದೀವಿ. ಒಬ್ಬ ಬೆಂಚ್ ಸರಿ ಹತ್ತಿದ್ದೀನಿ. ವಿಡಿಯೋ ಮಾಡ್ತಾ ಇರೋದು ಎರಡನೇ ಸರಿ. ಸರಿ ಹತ್ತಿದ್ದೀನಿ. ಇದನ್ನ ಹತ್ತೀನಿ. ಅರೆ ಮುಜೆ ಚಕ್ಕರ್ ಆನೆ ಲಗ್ಗ. ಅಂದ್ರೆ ಅದರಲ್ಲಿ ಈ ಕೆಲವು ಈ ಪಿಕ್ಚರ್ಗಳಲ್ಲಿ ಸ್ವಲ್ಪ ಅವಕಾಶಗಳು ಕಮ್ಮಿ ಇರೋರ್ನೆಲ್ಲ ಗುರುತಿಸಿ ಸಪೋರ್ಟ್ ಮಾಡ್ತಾರೆ. ಆ ಫೀಲ್ಡಲ್ಲಿ ಇರೋದಕ್ಕೆ ನನ್ನನ್ನು ಕರ್ಕೊಂಡೋಗಿ ರಿಯಾಲಿಟಿ ಶೋ ಮಾಡಿದ್ರೆ ಹೆಂಗಿರುತ್ತೆ? ನನ್ನನ್ನು ಕರ್ಕೊಂಡೋಗಿ ನೀನು ಯಾವ್ದಾದ್ರು ಚಾಂಪಿಯನ್ಶಿಪ್ ಮಾಡಿಸ್ಬೋದು, ರಿಯಾಲಿಟಿ ಶೋ. ಹೊಸ ಚಾನಲ್ ಯಶು ತೇಜು ಬ್ಲಾಗ್ಸ್ ಅಂತ. ಯಶು ತೇಜು ಅಣ್ಣ, ಶೂ ಎಲ್ಲ ಎಷ್ಟು ಬೀಳುತ್ತಣ್ಣ? 25,000. ಎಷ್ಟು ದಿನಕ್ಕೆ ಒಂದು ವಾರ 10 ದಿನಕ್ಕೆಲ್ಲ ಕಲಿಯ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ವಾರ. ಗಲಾಟ ಆಡಿದೆ ಅಂದರೆ ಶೂ ಬೇಗ ಕಿತ್ತು ಹೋಗೋದ್ರಲ್ಲೇ ನೀನು ಗೊತ್ತಾಗ್ಬಿಡುತ್ತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್. ಈಗ ಆರ್ಮಿಗೆ ಹೋದ್ರೆ ಬಂದು ಮಾತಾಡ್ಸಿಲ್ಲ. ಯಶು ತೇಜು ಬ್ಲಾಗ್ಸ್. ನಮಸ್ಕಾರ ಎಲ್ಲರಿಗೂ. ನೋಡಿ, ತಮ್ಮ ಬಂದಾನೆ ಎಲ್ಲ ಯೂಟ್ಯೂಬ್ ಚಾನಲ್ ಬೇರೆ ಹೊಸದಾಗಿ ಓಪನ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ನೋಡಿ. ಯಶು ತೇಜು ಬ್ಲಾಗ್ ಅಂತೇಳಿ ಯೂಟ್ಯೂಬ್ ಚಾನಲ್ ಹೆಸರು. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಸ್ವಲ್ಪ ಬೆಳೀಲಿ. ಅವನು ಸ್ವಲ್ಪ ಪಬ್ಲಿಸಿಟಿ ಆಗ್ತಾನೆ. ಆಮೇಲೆ ಏನಾದ್ರು ರಾಂಗ್ ವಿಡಿಯೋ ಹಾಕಿದ್ರು ಕಮೆಂಟ್ ಮಾಡಿ ಅವ್ನು ಬೇಗ ತಿದ್ಕೊತಾನೆ. ತುಂಬ ಒಳ್ಳೆ ಹುಡುಗ. ಇವನು ವೀಡಿಯೋಗಳು ತುಂಬ ಸಮಾಜಕ್ಕೆ ಯೂಸ್ ಆಗೋಂಥ ವೀಡಿಯೋ ಬರ್ತಾನೆ. ಎಲ್ಲ ನೋಡಿ. ಎಲ್ಲ ಯಶು ತೇಜು ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಭಾನುವಾರ ಯಾವಾಗಲೂ ಬರ್ತೀರಾ? ಇಂಡಿಯಾದಲ್ಲಿದ್ದೆ ಅಂದರೆ ಬೇರೆ ದೇಶಕ್ಕೆಲ್ಲ ಹೋಗ್ತೀರಾ? ಹೌದಾ ಅಣ್ಣ. ಸುಮಾರು ಈಗ ಇಲ್ಲಿ ಕೋಟೆಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಕೋಟೆಗೆ ಬಂದೆ ಇವಾಗ 2006ರಲ್ಲಿ. ಅಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಗೊತ್ತಿಲ್ವಾ ನಿಮಗೆ? ಅಂದರೆ ನಾನು ಹುಟ್ಟೋಕೆ ಮುಂಚೆ ಬಂದಿದ್ದಾರೆ. 2006. ನಿಮ್ಮದು ಪ್ರಾಪರ್ ನಾವು ಹುಟ್ಟಿದ್ದು ತಮಿಳ್ನಾಡು, ಬೆಳೆದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಇಂಗ್ಲೀಷ್. ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ. ಸುಮಾರು ಮಕ್ಕಳನ್ನ ದತ್ತು ತಗೊಂಡು ಇವ್ರನ್ನೇ ಸಾಕ್ಬಿಟ್ಟು ಆರ್ಮಿ ಆಫೀಸರ್ ಎಲ್ಲ ಮಾಡಿದ್ರೆ. ಹೌದಾ? ಈ ಹೊಸದಕ್ಕೆ ಏನಾದ್ರು ಟ್ರೈ ಮಾಡಿ. ಬಿಗ್ ಬಾಸ್ ಅಪ್ಪ ಮನೆ ತಗೊಂಡು ನಿಮ್ಗೆ ಮೆಡಲ್ ನೋಡಿ. ಬಿಗ್ ಬಾಸ್ ಎಲ್ಲ ಇಷ್ಟ ಇಲ್ವಾ? ಬೇಡ ಬಿಡಣ್ಣ, ಸುಮ್ಮನೆ ಅದು ಫೇಮಸ್ ಆಗಕ್ಕಷ್ಟೇ. ಇಲ್ಲ ಅಂತಲ್ಲ, ನಾನು ಮೆಡಲ್ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಂದು 20 ವರ್ಷ ಆದಮೇಲೆ ಬಿಗ್ ಬಾಸ್ ಅವಾಗ ಹೋಗೋಣ. ಇವಾಗ 10 ಪೊಸಿಷನ್ ಇದೆ. ನನ್ನ ಕೈಯಲ್ಲಿ 100 ದಿನದ ಗಂಟಲೆ ಹೋಗಿ ಒಂದು ರೂಮಲ್ಲಿ. ಹೌದು. ಯಾರು ಜ್ಯೋತಿ ಅಕ್ಕ? ನಾನು ಜ್ಯೋತಿ ಅಣ್ಣಕ್ಕ. ನಾನು ಅವಾಗ ಈ ವಯಸ್ಸಲ್ಲಿದ್ದೆ. ಇಲ್ಲಿ ಬಂದು ಕುತ್ಕೊಳ್ತಾ ಇದ್ದೆ. ಬೆಳಿಗ್ಗೆ ಬರೋದು, ರಾಜಣ್ಣನ ಹತ್ರ ಇಲ್ಲೇ ಮಾತಾಡ್ಕೊಂಡು ಕುತ್ಕೊಡೋದು, ಅದೆಲ್ಲ ನೋಡೋದು, ಸುಮ್ಮನೆ ಕುತ್ಕೊಡೋದು. ನೀನ್ ಕಲೀಲಿಲ್ವಾ? ಭಯ ಇಷ್ಟೇ. ಈ ಏಜ್ ಅಲ್ಲಿ ಇದ್ದೆ. ಅಣ್ಣ ಇವಾಗ ರಾಡೆಲ್ಲ ಹಾಕ್ಸ್ಕೊಂಡು ಒಂದ್ ಸ್ವಲ್ಪ ವೆಯ್ಟ್ ಆಗಿದ್ದಾರೆ ಅಷ್ಟೇ. ತುಂಬಾ ಸಣ್ಣ ಇದ್ರು. ಹೌದಾ? ಇದೆಲ್ಲ ತೋರ್ಸು. 5 ಸೆಕೆಂಡ್ ಕೊಟ್ರೆ ಇದೆಲ್ಲನಾ?
ತೇಜು, ಕೋತಿರಾಜ್ ಅವ್ರನ್ನ ಮೀಟ್ ಮಾಡಿ ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ಅವರೊಂಥರ ತುಂಬ ಎಲ್ಲ ಏನೇನೋ ಸೇವೆಗಳು ಮಾಡಿದ್ದಾರಂತೆ, ಸಮಾಜ ಸೇವಕ ಅಂತಲೇ ಹೇಳ್ಬೋದು ಅವ್ರನ್ನ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಯಾರು ಹೋದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಶೋರಿಗೆ ಬೇರೆ ಚಿಕ್ಕ ವಯಸ್ಸಿಂದ ಪರಿಚಯ ಇದ್ರಂತೆ, ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಂಗಂತೂ ತುಂಬ ಇಷ್ಟ ಆಯಿತು. ಇವತ್ತು ದುರ್ಗಾ ಕಲ್ಲಿನ ಕೋಟೆ ಹತ್ತಿದ್ದಕ್ಕೂ ಸಾರ್ಥಕ ಆಯಿತು, ಯಾಕಂದರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು ಯಶು. ಅದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಶು ತೇಜು ವ್ಲಾಗ್ಸ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗುವ. ಬಾಯ್.